ಇವಾಗ ಯು ಐ ಮೂವಿ ಟ್ರೈಲರ್ ಬಿಟ್ಟಿದ್ದಾರೆ. ಸೊ ಟ್ರೈಲರ್ ನೋಡಾದ್ಮೇಲೆ ಉಪ್ಪಿ ಸರ್ ಅವರು ಒಂದು ಸ್ಟೇಜ್ ಮೇಲೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು, ಮೂವಿ ಕ್ಲೈಮ್ಯಾಕ್ಸ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ ಲೈಫ್ ಉದ್ಧಾರ ಆಗುತ್ತೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಜನ ಅರ್ಥ ಮಾಡ್ಕೋಬೇಕು ಸರ್. ಅವ್ರು ಅದನ್ನ ಹೇಳ್ತಿರೋದು, ಜನ ಅರ್ಥ ಮಾಡ್ಕೋಬೇಕು ಅಷ್ಟೇ. ಅದ್ ಬಿಟ್ರೆ ಏನ್ ಒಂದೇ ವರ್ಡಲ್ಲಿ ಹೇಳ್ಬಿಟ್ಟಿದ್ದಾರೆ, ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಜನ ನಾಳೆ ದಿನ ಫ್ಯೂಚರ್ ನಮ್ಮ ಸಮಾಜ, ಸಂಸ್ಕೃತಿ, ಪ್ರಪಂಚ, ಇನ್ನೊಂದು ಮತ್ತೊಂದು ಏನ್ ನಡೀತಿದೆ, ನಾವ್ ಯಾವ ತರ ನಡ್ಕೊಂಡ್ರೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ಅರ್ಥ ಮಾಡ್ಕೋಬೇಕು ಸರ್ ಅಷ್ಟೇ ಯು ಐ. ಅದಕ್ಕೆ ನಾನು ಏನ್ ಹೇಳ್ಬೇಕು ಲಿರಿಕ್ಸ್ ಅಲ್ಲಿ ಅದನ್ನೇ ಹೇಳಿರೋ, ಜನಕ್ಕೆ ಅರ್ಥ ಆಗ್ಲಿ. ಬುದ್ಧಿವಂತರಿಗಾದ್ರೆ ಇದು ಅರ್ಥ ಆಗ್ಬಿಟ್ಟು ಈ ಲಿರಿಕ್ಸ್ ನಾನು ಬರ್ದಿರೋ ಹಾಡು ಎಷ್ಟು ವೈರಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಈಗ ಡೆವಿಲ್ ಮೂವಿ ಸಾಂಗು ಅದೇನು ದರ್ಶನ್ ಸರ್ದು ಒಂದು ವ್ಯಕ್ತಿತ್ವ ಇತ್ತು, ಅವ್ರು ನಾವು ತಪ್ಪು ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಅದು ನಮಗೆ ಬೇಡವೂ ಬೇಡ. ಕಾನೂನಿದೆ, ಸಮಾಜ ಇದು ಏನು, ಪೊಲೀಸ್ ಅವ್ರು ಇನ್ನೊಬ್ರು ಮತ್ತೊಬ್ರು ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ ಅಲ್ವಾ. ಅದರಿಂದ ನನ್ಗೆ ಏನ್ ಹೇಳ್ಬೇಕು ಅಂತ ಇದ್ನ ಅವ್ರ ವ್ಯಕ್ತಿತ್ವನ ಅದನ್ನ ಹಾಡಲ್ಲಿ ಹೇಳ್ಬಿಟ್ಟಿದ್ದೀನಿ. ಈಗ ಉಪ್ಪಿ ಸರ್ದಷ್ಟು ಏನ್ ವ್ಯಕ್ತಿತ್ವ ನಾನು ಹೇಳ್ಬೇಕು ಅಂತ ಇದ್ದೀನಿ ಅಭಿಮಾನಿಯಾಗಿ ಅದನ್ನ ಹೇಳ್ಬಿಟ್ಟಿದ್ದೀನಿ ಅಷ್ಟೇ ಸರ್, ಬೇರೆ ಏನಿಲ್ಲ. ಈಗ ಯು ಐ ಟ್ರೈಲರ್ ನೋಡಿದಾಗ ಸರ್ ಒಬ್ಬೊಬ್ಬರಿಗೆ ಒಂದೊಂದ್ ತರ ಅರ್ಥ ಆಗುತ್ತೆ. ಅದು ಹಂಗೇನೆ ಸಾರ್ದ ಒಂದು ತರ್ಕಬದ್ಧವಾಗಿರುತ್ತೆ ಯಾವತ್ತೂ. ಹೌದು. ನಿಮ್ಗೆ ಯಾವ ರೀತಿ ಅರ್ಥ ಆಯ್ತು, ಏನ್ ಅದನ್ನ ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಾ ಜನಗಳಿಗೆ? ಇಲ್ಲ ಸರ್, ಅದೇ ಹೇಳ್ತಾ ಇಲ್ವ ಅವರು, ಈಗ ಟ್ರೈಲರ್ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ, 3 ನಿಮಿಷ ಟ್ರೈಲರ್ ತೋರ್ಸೋದಕ್ಕೆ 6 ತಿಂಗಳು ಸ್ಕ್ರಿಪ್ಟ್ ಮಾಡ್ಕೊಂಡು ಯಾಕೆಲ್ಲ ಓದಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರೋದು. ಅದಕ್ಕೆ ಆಡಲ್ಲ, ಅದೊಂದು ಲೈನ್ ಸೇರ್ಸಿರೋದು ನಾನು. ಏನ್ ಸರ್ ಅಷ್ಟೇನೆ, ಇಲ್ಲ ಅರ್ಥ ಮಾಡ್ಕೋಬೇಕಷ್ಟೇ ಜನ. ದಯವಿಟ್ಟು ಎಲ್ಲಾರ್ಗು ಕೈ ಮುಗ್ದು ಹೇಳ್ತೀನಿ, ಯು ಐ ಮೂವಿನ ದಯವಿಟ್ಟು ಅರ್ಥ ಮಾಡ್ಕೊಳೋ ಅಂತ ಕೆಲಸ ಮಾಡಿ. ಏನಿದೆ ಏನಿರಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಹೋಗಿ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು, ಅಲ್ಲೇವರೆಗೂ ಏನು ಗೊತ್ತಾಗೋದಿಲ್ಲ ಅಷ್ಟೇ ಸರ್.